ವೀಕ್ಷಕರೇ, ದಿನದಿಂದ ದಿನಕ್ಕೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಸಂಕಷ್ಟಗಳು ಹೆಚ್ಚಾಗ್ತಿದೆ ಅಂತಾನೆ ಹೇಳ್ಬಹುದಾಗಿದೆ. ನಿನ್ನೆ ತಾನೇ ದರ್ಶನ್ ಪರ ವಕೀಲರು ಸಲ್ಲಿಸಿದ್ದಂತಹ ಆ ಒಂದು ಅರ್ಜಿಯನ್ನ ಕೋರ್ಟ್ ತಿರಸ್ಕರಿಸಿದ್ದು, ತಲೆದಿಂಬು ಹಾಸಿಗೆ ಮತ್ತು ಟಿವಿ ಫ್ಯಾನ್ ವ್ಯವಸ್ಥೆಯನ್ನ ಮಾಡಲು ಕೋರ್ಟ್ ನಿರಾಕರಣೆಯನ್ನ ಮಾಡಿತ್ತು. ಅಷ್ಟೇ ಅಲ್ಲ, ನಟ ದರ್ಶನ್ ಮನೆಯವರಿಗೂ ಕೂಡ ದರ್ಶನ್ ಭೇಟಿ ಮಾಡಲು ತಿಂಗಳಿಗೆ ಒಂದು ಸಲ ಮಾತ್ರ ಅವಕಾಶವನ್ನ ನೀಡಿದ್ದು, ಇದು ಸಹ ನಟ ದರ್ಶನ್ ಮತ್ತು ದರ್ಶನ್ ಕುಟುಂಬಕ್ಕೆ ಸಾಕಷ್ಟು ನೋವನ್ನ ಉಂಟು ಮಾಡಿದೆ. ಇದೀಗ ಬರ್ತಿರುವ ಲೇಟೆಸ್ಟ್ ಸುದ್ದಿ ಪ್ರಕಾರ ನಟ ದರ್ಶನ್ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದ್ದು, ದರ್ಶನ್ ಅವರನ್ನ ಯಾವ ಕಾರಣಕ್ಕೂ ಕ್ವಾರಂಟೈನ್ ಸೆಲ್ ನಿಂದ ಅಪರಾಧಿಗಳ ಸೆಲ್ಗೆ ಶಿಫ್ಟ್ ಮಾಡದಿರಲು ಪರಪ್ಪನಾಗ್ರಹಾರ ಜೈಲಾಧಿಕಾರಿಗಳು ಮತ್ತು ಸರ್ಕಾರ ನಿರ್ಧರಿಸಿದೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಒಂದು ವೇಳೆ ನಟ ದರ್ಶನ್ ಇತರ ಖೈದಿಗಳ ಜೊತೆ ಸೇರಿದ್ರೆ ತನಗೆ ಬೇಕಾಗಿರುವ ಎಲ್ಲಾ ಸೌಲಭ್ಯಗಳನ್ನ ಪಡೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಿದೆ ಅಂತ ಸರ್ಕಾರಿ ಪರ ವಕೀಲರ ಅಭಿಪ್ರಾಯ ಆಗಿದ್ದು, ಯಾವ ಕಾರಣಕ್ಕೂ ನಟ ದರ್ಶನ್ ಅವರನ್ನ ಕ್ವಾರಂಟೈನ್ ಸೆಲ್ ನಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಬಾರ್ದು ಅಂತ ನ್ಯಾಯಾಧೀಶರ ಬಳಿ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡಿದ್ದರು. ಈ ಒಂದು ಕಂಡೀಷನ್ಗೂ ಕೂಡ ನ್ಯಾಯಾಧೀಶರು ಅಸ್ತು ಅಂದಿದ್ದು, ಅಷ್ಟೇ ಅಲ್ಲ, ನಟ ದರ್ಶನ್ ಸಲ್ಲಿಸಿದಂತಹ ಮನವಿ ಪತ್ರದಲ್ಲಿ ರಾತ್ರಿ ಮಲಗೋದಕ್ಕೆ ತುಂಬಾ ಕಷ್ಟಕರವಾಗ್ತಿದ್ದು, ಫ್ಯಾನ್ ಮತ್ತು ಸೊಳ್ಳೆ ಬತ್ತಿಯನ್ನ ದಯವಿಟ್ಟು ನೀಡಿ ಅಂತ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡಿದ್ದರು. ಆದ್ರೆ ಇದಕ್ಕೂ ಕೂಡ ಅಧಿಕಾರಿಗಳು ಒಂದು ವೇಳೆ ದರ್ಶನ್ ಅವರಿಗೆ ಸೊಳ್ಳೆ ಬತ್ತಿಯನ್ನ ಕೊಟ್ರೆ ಇದನ್ನು ಯೂಸ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ಚಾನ್ಸಸ್ ತುಂಬಾನೇ ಇದೆ ಅಂತ ಕೋರ್ಟ್ಗೆ ಅಧಿಕಾರಿಗಳು ತಿಳಿಸಿದ್ದು, ಯಾವುದೇ ಕಾರಣಕ್ಕೂ ಇಂತಹ ವ್ಯವಸ್ಥೆಗಳನ್ನ ಮಾಡಿಕೊಡಬಾರ್ದು ಅಂತ ನ್ಯಾಯಾಧೀಶರ ಬಳಿ ಹೇಳಿಕೊಂಡಿದ್ದಾರೆ. ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ನಟ ದರ್ಶನ್ ಅವರು ಆದಷ್ಟು ಬೇಗ ಕಾನೂನು ಪ್ರಕಾರವೇ ಈ ಎಲ್ಲಾ ಸಮಸ್ಯೆಗಳಿಂದ ಹೊರಬರ್ಲಿ ಅಂತ ಅನ್ನೋರು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.